ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಂಜಲಿ ದೇವಾಡಿಗ ವ್ಲಾಗ್ಸ್. ಇದು ನನ್ನ ತಮ್ಮನ ಮದುವೆಯ ಶಾಪಿಂಗಿದು ವ್ಲಾಗ್ ಆಗಿದೆ. ನಾವು ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಹೋಗಿದ್ವಿ. ಎಲ್ಲಿಗೆ ಹೋಗಿದ್ವಿ ಅಂತ ಹೇಳ್ತೇನೆ ಮುಂದೆ. ಇದು ನನ್ನ ಚಿಕ್ಕಮ್ಮ, ಅವರ ಮಗ, ಇವನೇ ಮದುಮಗ. ಸೊ ಅದಕ್ಕೆ ಕೆಲವೊಂದು ಪರ್ಚೇಸ್ ಇತ್ತು, ಬಾಕಿ ಇತ್ತು, ಆಲ್ಮೋಸ್ಟ್ ಆಗಿತ್ತು ಆಲ್ರೆಡಿ. ಇದು ಕೆಲವೊಂದು ಸ್ಯಾರೀಸ್ ಗಿಫ್ಟ್ ಕೊಡಲಿಕ್ಕೆ ಇರುವಂಥದ್ದು. ಅದನ್ನು ಪರ್ಚೇಸ್ ಮಾಡಲಿಕ್ಕೆ ಮಂಗಳೂರಲ್ಲಿರುವಂತಹ ನಮ್ಮ ಜಯಲಕ್ಷ್ಮಿಗೆ ಹೋದ್ವಿ ನಾವು. ನೋಡಿ ನಾವು ಯಾವೆಲ್ಲ ಸ್ಯಾರಿಯನ್ನು ಸೆಲೆಕ್ಷನ್ ಮಾಡಿದ್ವಿ ಅಂತ ಹೇಳಿ. ನಾವು ಹೋದ ಅವತ್ತು ಒಳ್ಳೆ ಕಲೆಕ್ಷನ್ಸ್ ಇತ್ತು ನೋಡಿ. ಕೆಲವೊಂದು ಸಲ ನಮಗೆ ಒಳ್ಳೆ ಕಲೆಕ್ಷನ್ನೇ ಸಿಗೋದಿಲ್ಲ ಕೆಲವೊಂದು ಶಾಪಲ್ಲಿ. ಬಟ್ ಇಲ್ಲಿ ನಾವು ಹೋದ ದಿವಸ ಅಂತೂ ತುಂಬಾ ಒಳ್ಳೊಳ್ಳೆ ಸ್ಯಾರೀಸ್ ನಮಗೆ ಸಿಕ್ಕಿತ್ತು. ಕಲರ್ಸ್ ಎಲ್ಲ ಒಳ್ಳೆಯದಿತ್ತು, ತುಂಬ ವೆರೈಟಿ ಇತ್ತು. ಸೊ ನಾವು ಯಾವೆಲ್ಲ ಸ್ಯಾರಿಯನ್ನು ಪರ್ಚೇಸ್ ಮಾಡಿದ್ವಿ ಅಂತ ಹೇಳಿ ಇಲ್ಲಿ ನಿಮಗೆ ನೋಡಬಹುದು. ಶಶಿಬಾಪುಡೆ ನೋಡಿ, ಗಿಫ್ಟ್ಸ್ ತೊಗೊಳ್ಳಿಕ್ಕೆ ಸ್ಯಾರೀಸ್ ತುಂಬ ಕ್ವಿಕ್ಕಾಗಿ ನಾವು ಸೆಲೆಕ್ಷನ್ ಮಾಡಿದ್ವಿ. ಅಂದರೆ ತುಂಬ ವೆರೈಟಿ ಇತ್ತು, ಸೊ ತುಂಬ ಫಾಸ್ಟಾಗಿ ನಾವು ಸೆಲೆಕ್ಷನ್ ಮಾಡಿದ್ವಿ. ಇಲ್ಲಿ ನಮ್ಮ ಜಯಲಕ್ಷ್ಮಿಯಲ್ಲಿ ಒಂದು ನಮಗೆ ಬೆನಿಫಿಟ್ ಅಂದರೆ, ಈ ಮಕ್ಕಳಿರುವಾಗ ಮಕ್ಕಳನ್ನು ಕರ್ಕೊಂಡು ಶಾಪಿಂಗ್ ಹೋಗೋದು ಕಷ್ಟ ಅಲ್ವಾ. ಇಲ್ಲಿ ಇದೊಂದು ನಮಗೆ ಪ್ಲಸ್, ಅಂದರೆ ಇಲ್ಲಿ ಆಟ ಆಡಲಿಕ್ಕೆ ಒಂದು ಪ್ಲೇ ಏರಿಯಾ ಇದೆ. ಸೊ ನಾವು ಅಲ್ಲೇ ಮಕ್ಕಳನ್ನು ಬಿಟ್ಟು ಯಾರನ್ನಾದ್ರೂ ಒಬ್ಬರನ್ನು ನಿಲ್ಲಿಸಿ ನಮಗೆ ಆರಾಮ್ಸೆ ಅಲ್ಲಿ ಶಾಪಿಂಗ್ ಎಲ್ಲ ಮಾಡ್ಬೋದು. ಸೊ ನಾವು ಹಾಗೆ ಮಾಡಿದ್ವಿ. ನೋಡಿ, ಇದೆಲ್ಲ ನಾವು ಸ್ಯಾರಿ ಎಲ್ಲ ಏನು ಸೆಲೆಕ್ಷನ್ ಮಾಡಿದ್ವಿ ಅದನ್ನು ಪ್ರತಿಯೊಂದು ಸ್ಯಾರಿಯನ್ನು ಕೂಡ ಅವರು ಓಪನ್ ಮಾಡಿ ನೋಡ್ತಾರೆ, ಅಂದರೆ ಚೆಕ್ ಮಾಡ್ತಾರೆ. ಅದರಲ್ಲಿ ಏನಾದರೂ ಡ್ಯಾಮೇಜ್ ಎಲ್ಲ ಇದ್ದರೆ ನಮಗೆ ರಿಟರ್ನ್ ಮಾಡಲಿಕ್ಕೆ, ಮತ್ತೆ ರಿಟರ್ನ್ ಮಾಡಲಿಕ್ಕೆ ಕಷ್ಟ ಅಲ್ವಾ. ಅದಕ್ಕಿಂತ ಮುಂಚೆನೇ ಅಲ್ಲೇ ನೋಡಿದರೆ ಪರವಾಗಿಲ್ಲ, ಇದು ಏನು ತೊಂದರೆ ಇಲ್ಲ ಅಲ್ವಾ. ಸೊ ಹಾಗಾಗಿ ಅಲ್ಲೇ ನಾವು ಅದನ್ನೆಲ್ಲ ಚೆಕ್ ಮಾಡ್ತಾ ಇದ್ದೇವೆ. ಒಳ್ಳೆ ರೀತಿಯಲ್ಲಿ ಅದನ್ನು ಫುಲ್ ಕಂಪ್ಲೀಟಾಗಿ ಓಪನ್ ಮಾಡಿ ನಮಗೆ ತೋರಿಸ್ತಾ ಇದ್ದಾರೆ. ನಾವು ಸೆಲೆಕ್ಷನ್ ಮಾಡಿದ ಅಷ್ಟು ಸ್ಯಾರಿಯಲ್ಲಿ ಒಂದು 2 ಸ್ಯಾರಿಯನ್ನು ಡ್ಯಾಮೇಜ್ ಇತ್ತು. ಕಲರ್ ಅಂತೂ ತುಂಬ ಸೂಪರ್ ಇತ್ತು. ಈಗ ಮೊಬೈಲಲ್ಲಿ ಸ್ವಲ್ಪ ಡಿಫ್ರೆಂಟ್ ಬರ್ತಾ ಇದೆ ಅದು ಕಲರ್, ಆದರೆ ಅಲ್ಲಿ ಲೈವ್ ಆಗಿ ನೋಡಲಿಕ್ಕೆ ಕಲರ್ಸ್ ಎಲ್ಲ ತುಂಬ ಬ್ಯೂಟಿಫುಲ್ ಇತ್ತು. ಸೊ ನಾವು ಸೆಲೆಕ್ಷನ್ ಮಾಡಿದ ಸ್ಯಾರಿ ಎಲ್ಲ ಹೇಗಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಶೋಕುಂಡ್ ಮಾತ್ರ ఇది ఫుల్ డ్యామేజ్ ಆಗ್ತದೆ. దానిపైన సారీ ಬ್ಲ್ಯಾಕ್ ಕಲರ್ ದಿಸ್ ಮಂತ್ ಅಪ್ಪಾಗ ಒಂದು ಬರ್ತದೆ. ಬಟ್ ಅವು ಔಟ್ಸೈಡ್ ಇಳಿತಾ ಉಂಟು. ನಾನು ರೆಡ್ ಅತ್ತು ಸೈಡ್ ದಿವಾಡು ಬಕ್ಕ ಬರ್ತದೆ ನಂದು ಶೋಕುಂಡೆ ಇಂಕ ಶೋಕುಂಡು ಅದೇ ಕಲರ್ ಶೋಕುಂಡು ಅವು ಬ್ಲ್ಯಾಕ್ ಇರ್ತದೆ ಎತ್ತರು ಶೋಕ್ತದೆ ಪ್ಲೇಯಿಂಗ್ ಅವು ಶೋಕುಂಡದೆ ಅವು ಕಲರ್ ಶೋಕುಂಡು ಅದ ಒಂದು ಶೋಕುಂಡು ಸೀರೆ ನಿನ್ನ ಮಂಡ್ಯ ಡೆತ್ ಒಂದಿರ್ಲೇ ಮಾರೈತಿ ಯಾವ ಹೆಂಗ್ ಸಾಕಂಡು ರಸನೆ ಶುರು ಶುರು ಓಕೆ ಏನು ಜೊತೆ
ಶೋಕೊಂಡಿ ಬೇಕ ಲ್ಯಾವೆಂಡರ್ ಅತ್ತೆ ನೆಟ್ ಬೇತನ ನೆಕ್ಕೈತೆ ನೇತೈತಾ 5 ಸ್ಯಾರಿ ಸೆಲೆಕ್ಷನ್ ಎಲ್ಲ ಆಯಿತು. ಇನ್ನು ಕೆಲವು ಐಟಮ್ಸ್ ಅಂದರೆ ಮದುಮಗನದ್ದು ಮೇಯ್ನ್ ಮದುಮಗನ ಐಟಮ್ಸ್ ಅದು ಎಲ್ಲ ಪರ್ಚೇಸ್ ಮಾಡಿ ಆಗಲಿಲ್ಲ. ಸೊ ಅದಕ್ಕಿಂತ ಮುಂಚೆ ಒಂದು ಲಂಚ್ ಮಾಡುವ ಅಂತ ಹೇಳಿ ಅಲ್ಲಿ ಇದ್ದ ಒಂದು ಹತ್ತಿರದ ಹೋಟೆಲ್ಗೆ ಬಂದ್ವಿ ನಾವು. ಸೊ ನಮ್ಮ ತಮ್ಮನ ಲೆಕ್ಕದಲ್ಲಿ ನಮಗೆಲ್ಲರಿಗೂ ಕೂಡ ಲಂಚ್ ಇತ್ತು. ಸೊ ಲಂಚೆಲ್ಲ ತಿಂದು ಆದ ನಂತರ ಅಲ್ಲಿಂದ ಮತ್ತೆ ಅದೇ ಶಾಪಿಗೆ ಪರ್ಚೇಸ್ಗೆ ಹೋದ್ವಿ ನಾವು. ಮಂಜಿ ಬರ್ತೀನಿ ಅವು ಬರ್ತೀನಿ 42 ಕೊರ್ಪೇರಿ ಎಂದು ಎತ್ತು 40 ತುಲೆ ಬೇಕಾ ಸೈಜ್ ಎತ್ತುಲು ತುಲೆಗೆ ಬೇಕಾ ಸೈಜ್ ತುಲೆಗೆ. ಇವಾಗ ನಮ್ಮ ತಮ್ಮನಿಗೆ ಯಾವ ಥರದ್ದು ಪೇಟ ಆ ಡ್ರೆಸ್ಸಿಗೆ ಸೂಟ್ ಆಗ್ತದೆ ಅಂತೇಳಿ ಸೆಲೆಕ್ಟ್ ಮಾಡ್ತಾ ಇದ್ದೇವೆ. ಅವನಿಗೆ ಹಾಕಿ ಒಂದೊಂದಾಗಿ ಹಾಕಿ ನೋಡ್ತಾ ಇದ್ದೇವೆ. ಸೊ ಅವನು ಕೂಡ ಅಂದರೆ ಅವನು ನಮ್ಮ ಮೇಲೆ ಬಿಟ್ಟಿದ್ದಾನೆ. ಅಂದರೆ ಅಕ್ಕಂದಿರು ಯಾವ ರೀತಿ ಸೆಲೆಕ್ಟ್ ಮಾಡ್ತಾರೆ ಅದೇ ಆಗ್ಬೋದು ಅಂತೇಳಿ ನಾವು ಓಕೆ ಹೇಳಿದರೆ ಅವನು ಓಕೆ ಮಾಡ್ತಿದ್ದಾನೆ. ಸೊ ಅವನು ತುಂಬ ಇನ್ನೋಸೆಂಟ್. ಅವನಿಗೆ ಅದೇ ರೀತಿ ಆಗಬೇಕು ಇದೇ ರೀತಿ ಆಗಬೇಕು ಆ ಥರ ಇಲ್ಲ. ಆದರೆ ನಮ್ಮ ಹತ್ರ ಎಲ್ಲ ಒಪಿನಿಯನ್ ಎಲ್ಲ ಕೇಳಿ ಎಲ್ಲರ ಹತ್ರ ಒಪಿನಿಯನ್ ಕೇಳಿ ಅವನು ತಗೊಳ್ಳುವಂಥದ್ದು. ನೋಡಿ ಎಲ್ಲ ಥರದ ಡ್ರೆಸ್ಸನ್ನು ಕೂಡ ಅವನು ನಾವು ಕೊಟ್ಟ ಎಲ್ಲ ಥರದ ಡ್ರೆಸ್ಗಳನ್ನು ಕೂಡ ಅವನು ವೇರ್ ಮಾಡಿ ನೋಡಿ ನಮಗೆ ಬಂದು ತೋರಿಸ್ತಾ ಇದ್ದಾನೆ. ಸೊ ತುಂಬ ಖುಷಿ ಆಯಿತು. ನಮಗಿಂತ ತುಂಬ ಸಣ್ಣ ತುಂಬ ಸಣ್ಣದ್ರಿಂದ ಒಟ್ಟಿಗೆ ಇದ್ದದ್ದು. ನಮಗೆ ಅವನು ಮಗು ಇನ್ನು ಸಹ ಅವನು ಮದುವೆ ವಯಸ್ಸಿಗೆ ಬಂದಿದ್ದಾನೆ ಅಂತ ಹೇಳಿದರೆ ನಮಗೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಹೌದು ಕಾಲ ಹಾಗೆ ಇರೋದಿಲ್ಲಲ್ಲ, ಮುಂದುವರಿತಾನೆ ಇರ್ತದೆ. ಸೊ ಈಗ ಅವನಿಗೆ ಕೂಡ ಮದುವೆ ಫಿಕ್ಸ್ ಆಗಿ ಇನ್ನು ಅವನು ಕೂಡ ಸಂಸಾರಸ್ಥನಾಗ್ತಾನೆ. ಅದನ್ನು ನೋಡಲಿಕ್ಕೆ ಖುಷಿ ಆಗ್ತದೆ ನಮಗೆ ಕೂಡ. ನೋಡಿ ಇಲ್ಲಿ ತುಂಬ ವೆರೈಟೀಸ್ ಆಫ್ ಇದು ಡ್ರೆಸ್ಸಸ್ ಇದೆ, ಅಂದರೆ ಕಲರ್ ಇದೆ, ತುಂಬ ಕಲರ್ಸ್ ಇದೆ. ಸೊ ಎಲ್ಲ ಕಲರ್ಸಲ್ಲಿ ಕೂಡ ಅಂದರೆ ಅವನಿಗೆ ಇಷ್ಟ ಆಗುವಂತಹ ಕಲರ್, ಅವನಿಗೆ ಸ್ವಲ್ಪ ಲೈಟ್ ಕಲರ್ಸ್ ಅಂದರೆ ಇಷ್ಟ. ಸೊ ಅವನಿಗೆ ಯಾವುದೆಲ್ಲ ಕಲರ್ಸ್ ಇಷ್ಟ ಆಗ್ತದೆ ಸೊ ಅದನ್ನು ಅವನು ವೇರ್ ಮಾಡಿ ನಮಗೆ ತೋರಿಸ್ತಾ ಇದ್ದ. ಅದರಲ್ಲಿ ನಾವು ಕೆಲವೊಂದನ್ನು ಸೆಲೆಕ್ಷನ್ ಮಾಡಿದ್ವಿ. ಏತಿಗೆ ಕೆಲವೊಂದು ಲುಂಗಿ ಮತ್ತು ಶರ್ಟ್ಗಳನ್ನು ಕೂಡ ಸೆಲೆಕ್ಷನ್ ಮಾಡಿಟ್ವಿ. ಅಂದರೆ ಅದು ಅವನ ಮಾವಂದಿರಿಗೆ ಮತ್ತು ಚಿಕ್ಕಪ್ಪ ದೊಡ್ಡಪ್ಪಂದಿರಿಗೆಲ್ಲ ಕೊಡಲಿಕ್ಕಿತ್ತು. ಸೊ ಅದರಲ್ಲಿ ಕೂಡ ತುಂಬಾ ವೆರೈಟೀಸ್ ಇತ್ತು, ಒಳ್ಳೊಳ್ಳೆ ಕಲರ್ಸ್ ಸಿಕ್ಕಿತ್ತು. ಸೊ ಅದನ್ನು ಕೂಡ ನಾವು ಸೆಲೆಕ್ಟ್ ಮಾಡಿದ್ವಿ. ನೋಡಿ ಇವಾಗ ಎಲ್ಲ ಪರ್ಚೇಸ್ ಎಲ್ಲ ಮುಗೀತು ನಮ್ಮದು. ಕೊನೆಯದಾಗಿ ಅಲ್ಲಿ ಒಂದು ರೆಸ್ಟ್ ಮಾಡಲಿಕ್ಕೆ ಒಂದು ಸಣ್ಣ ರೂಮ್ ಥರ ಇದೆ, ಅಲ್ಲೇ ಸ್ವಲ್ಪ ರೆಸ್ಟ್ ಮಾಡಿ ಟೀ ಕಾಫಿ ಎಲ್ಲ ಕುಡಿತಿದ್ದೇವೆ. ಸೊ ಫೈನಲ್ ಆಗಿ ನಮ್ಮದು ಎಲ್ಲ ಸೆಲೆಕ್ಷನ್ ಎಲ್ಲ ಮುಗೀತು. ಮುಗಿಯುವಾಗ ಈವ್ನಿಂಗ್ ಆಗಿದೆ. ಹಾಗೆ ಅಲ್ಲ, ಅದು ಮದುವೆದು ಇದು ಪರ್ಚೇಸ್ ಅಂದ್ರೇ ಹಾಗೆ, ಒಂದು ಬೆಳಿಗ್ಗೆ ಸ್ಟಾರ್ಟ್ ಮಾಡಿದರೆ ಅದು ಸಂಜೆ ತನಕ ಮುಗಿಯೋದೇ ಇಲ್ಲ. ಆದರೂ ಕೂಡ ಎಷ್ಟೇ ಟಯರ್ಡ್ ಆದರೂ ಅದೊಂದು ಖುಷಿ, ನಾವು ಫ್ಯಾಮಿಲಿ ಜೊತೆ ಹೋಗಿ ಈ ಥರ ಪರ್ಚೇಸ್ ಎಲ್ಲ ಮಾಡೋದು. ಸೊ ತುಂಬಾ ಖುಷಿ ಆಯಿತು ನಮಗೆ. ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ ಈ ದಿನವನ್ನು.
ನೀವು ಕೂಡ ನಮ್ಮ ಜೊತೆ ಎಂಜಾಯ್ ಮಾಡಿದ್ರಿ ಅಂತ ಭಾವಿಸ್ತಾ ಇಲ್ಲಿಗೆ ಈ ವ್ಲಾಗನ್ನು ಎಂಡ್ ಮಾಡ್ತಿದ್ದೇನೆ. ಮುಂದಿನ ವ್ಲಾಗ್ನೊಂದಿಗೆ ಮತ್ತೆ ಸಿಗ್ತೇನೆ. ಇದೇ ವ್ಲಾಗಲ್ಲಿ ಕಂಟಿನ್ಯೂ ಮಾಡಲಿಕ್ಕೆ ಆಗೋದಿಲ್ಲ, ಲೆಂತಿ ಆಗ್ತದೆ. ನೆಕ್ಸ್ಟ್ ಅವನ ಫಂಕ್ಷನ್ ಇದು ವ್ಲಾಗ್ ಇದೆ, ಮೆಹಂದಿ ಫಂಕ್ಷನ್ ಇದೆಲ್ಲ, ಸೊ ಅದನ್ನೆಲ್ಲ ಅಪ್ಲೋಡ್ ಮಾಡ್ತಾ ಇದ್ದೇನೆ ನಾನು. ನನಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು.